ನಾವು ಸಣ್ಣವ್ರೆ, ನಾವೇನು ಭಾಳ ದೊಡ್ಡವ್ರು. ಅವ್ರ ದೊಡ್ಡ ಫ್ಯಾಕ್ಟ್ರಿಗಳು, ದೊಡ್ಡ ಸಂಸ್ಥೆ ಅವ್ರು ಅದಾವ. ನಾವು ಈ ಕಡೆ ಬೆಳಿಲಾಕತ್ತಾವ. ಕಟ್ಟ ಕಡೆ ಸಮಾಜದ ಮನುಷ್ಯನಿಗೆ ನ್ಯಾಯ ಸಿಗಬೇಕಂತ ಹೋರಾಟ, ಕೂಡಲ ಸಂಗಮ ಸ್ವಾಮಿಗಳ ನೇತೃತ್ವ ಹೋರಾಟ ಮಾಡಿದ್ದೀವಿ. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದರು, ನಮ್ಮ CC ಪಾಟೀಲ್ ಮಂತ್ರಿ ಇದ್ದರು, ಸಿದ್ದು ಸೋದಿಯವರು, ಬೆಲ್ಲವರು, ನಿರಾಣಿಯವರು ಎಲ್ಲರೂ ಅವ್ರವ್ರ ಟೈಪ್, ಅವ್ರವ್ರ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ನಾಗ ಹೋರಾಟ ಮಾಡ್ತಾರೆ. ನಮ್ಮ ಸ್ಟೈಲ್ ಬೇರೆ. ನಾವು ಎಷ್ಟು ಗಟ್ಟಿ ಹೋರಾಟ ಮಾಡಿದಾಗ ಅವಾಗ ಅಮಿತ್ ಶಾ ಅವ್ರು ನಾನು ಕರೆಸಿದ್ರು ದಿಲ್ಲಿಗೆ. ರಾತ್ರಿ 11 ಗಂಟೆಗೆ ಮೀಟಿಂಗ್. ಅಮಿತ್ ಶಾ ಅವ್ರ ಕೂಡ ನಡ್ಡಾ ಅವರಿದ್ದರು. ಅವತ್ತಿನ BJP ಅಧ್ಯಕ್ಷರಾದಂಥ ನಮ್ಮ ಯಾರು ಮಂಗಳೂರದವರು, ಮಂಗಳೂರು ಅಧ್ಯಕ್ಷರು, ನಳಿನ್ ಕುಮಾರ್ ಕಟೀಲ್, ಇನ್ನೊಬ್ಬ ಪುಣ್ಯಾತ್ಮ ಇದ್ದ ಅರುಣ್ ಸಿಂಗ್. ಅಮಿತ್ ಶಾ ಅವ್ರು ನನಗೇನು ಹೇಳಿದ್ರು, देखो पाटिल, तुम्हारे एक पंचमसाली को देने का नहीं होगा. 2A ಹಾಲಮತ ದೊಡ್ಡ ಸಮಾಜ ಐತಿ, ಗಾಣಿಗ ಸಮಾಜ ಐತಿ, 104 ಜಾತಿ ಅದಾವಲ್ಲಿ. ಆ 15% ನಾವು ಡಿಸ್ಟರ್ಬ್ ಮಾಡೋದು ತಪ್ಪಾಗ್ತೈತಿ. ಎಲ್ಲ ಸಮಾಜದವ್ರು ತಗೊಂಡಾರ, ಅಲ್ಲೇನೂ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಬರೇ ಪಂಚಮಸಾಲಿಯಾಗಿ ನಾವು ಕೊಡುವುದಿಲ್ಲ. ಆದಿ ಬಡಿಜಿಗರು, ಕೂಡು ಒಕ್ಕಲಿಗರು ಎಲ್ಲರಿಗೂ ಕೂಡಿ ಈಗ ಮುಸ್ಲಿಮ್ಗೇನು ಮೀಸಲಾತಿ ಕೊಟ್ಟಾರಲ್ಲ, ಈಗ ಹೇಳಿದ್ರಲ್ಲ ನಮ್ಮ ಬೆಲ್ಲದವರು 3 ಕಡೆ ತಗೋತಾರ. 2A ತಗೋತಾರ, ಮತ್ತೆ ಯಾವ್ರಿ ಪ್ರವರ್ಗ 1 ತಗೋತಾರ, 2B ತಗೋತಾರ, ಮತ್ತು ಅಲ್ಪಸಂಖ್ಯಾತ ಇಲಾಖೆ ಒಂದು. ಇಷ್ಟು ಎಲ್ಲ ಲಾಭ ತಗೋತಾರ. ಅದರಿಂದ ನಾವು ತೆಗೆದು ನಿಮ್ಮ ಸಮಾಜ ಅಷ್ಟೇ ಅಲ್ಲ, ಲಿಂಗಾಯತರೊಳಗ, ವೀರಶೈವ ಲಿಂಗಾಯತರೊಳಗ ಯಾರ್ಯಾರು ಜಂಗಮರು ಹಿಡಿದು ಯಾವ್ಯಾವ ಸಮಾಜಗಳು ಸೇರಿಲ್ಲ 2Aದಾಗ, ಅಥವಾ ಯಾವ ಸಮಾಜಗಳು ಇದ್ರಾಗ ಇಲ್ಲ 104 ಜಾತಿಗಳು, ಅವನ್ನೆಲ್ಲ ತಗೊಂಡು ಆದಿಬಣಿಜಿಗರು ಇರಲಿಲ್ಲ, ಕೂಡು ಒಕ್ಕಲಿಗರು ಇರಲಿಲ್ಲ, ರೆಡ್ಡಿ ಲಿಂಗಾಯತರು ಇರಲಿಲ್ಲ, ಜೈನರು ಇರಲಿಲ್ಲ, ಕ್ರಿಶ್ಚಿಯನ್ರು ಕೆಲವೊಂದು ಇದರ ಸಬ್ ಕಾಸ್ಟ್ ತಗೊಂಡ್ರು, ಅಲ್ಲಿಂದ ಮರಾಠ ಸಮಾಜ ತಗೊಂಡ್ರು, ಕ್ಷತ್ರಿಯ ಸಮಾಜ ತಗೊಂಡು ನಮ್ಗೆ ಎಟ್ಟು ಕೊಟ್ರಿ ಶಿಶುಪಂಡ್ರೆ ನಮ್ಮ 2D 2C ಮಾಡಿದ್ವಲ್ಲ, 7% ನಮಗೆ ಇವೆಲ್ಲ ಸಮಾಜಗಳು ಕೂಡಿ ನಮ್ಗೆ ಕೊಟ್ಟರು. ಮತ್ತು ಅವರು ಒಕ್ಕಲಿಗರ ಸಮಾಜದವರು ಅವ್ರೇನು ಹೋರಾಟ ಮಾಡಿರಲಿಲ್ಲ. ಅವರು ನಮ್ದು ನೋಡಿ ಅಲ್ಲಿಂದ ಜಗಳ ತೆಗೆದು ಬೆಳಗಾವಿ ಸುವರ್ಣ ನಮ್ಮ ಅಶೋಕ ಅವ್ರಿಗೂ ಅಷ್ಟು 4% 5% ಮಾಡಿ ಅವರಿಗೂ ಕೊಟ್ಟರು. ಅದು ಸ್ವಲ್ಪ ನೋಟಿಫಿಕೇಶನ್ ತಡ ಆಯಿತು. ಎಲ್ಲಿ ಥರ ಪ್ರೆಷರ್ ಮಾಡಿದ್ವಿ ನಾವು. ಮುಂಜಾನೆ 11ಕ್ಕೆ ಚುನಾವಣೆ ಘೋಷಣೆ ಆಗುವುದಿಲ್ಲ ಕೇಂದ್ರ ಚುನಾವಣಾ ಆಯೋಗದಿಂದ. ಅಮಿತ್ ಶಾ ಅವರಿಗೆ ಶೋಭಾ ಕರ್ಲಾಜ್ ಮುಖಾಂತರ ಮಾತಾಡಿಸಿ, ನೋಡ್ರಿ ಇವತ್ತು ಅನೌನ್ಸ್ ಆಯ್ತಂದ್ರೆ ಏನೂ ಆಗೋದಿಲ್ಲ ಅಂತ ಹೇಳಿ ಬೊಮ್ಮಾಯಿರು ನಾವು ಎಲ್ಲರೂ ಹೇಳಿದ್ಮೇಲೆ ಅವತ್ತು 9:00ಗೆ ಗೆಜೆಟ್ ನೋಟಿಫಿಕೇಶನ್ ಆಯ್ತು. ಅಟ್ರಾಗ ಇಲೆಕ್ಷನ್ ಬಂತು. ಬರೇ ನಾವು ಗ್ಯಾರಂಟಿಯಿಂದ ಸೋತಿಲ್ಲ. ಗ್ಯಾರಂಟಿಯಿಂದ ಸೋತಿದ್ರೆ ನಾನು ಸೋಲ್ಬೇಕಾಗಿತ್ತು, CC ಪಾಟೀಲ್ ಸೋಲ್ಬೇಕಾಗಿತ್ತು, ಗ್ಯಾರಂಟಿಯಿಂದ ಬೆಲ್ಲರೂ ಸೋಲ್ಬೇಕಾಗಿತ್ತು. ನಾವು ಯಾಕೆ ಸೋಲ್ತಿಲ್ಲ ಅಂದರೆ, ಈ ಒಳ ಮೀಸಲಾತಿ ಅನ್ನುವಂಥದ್ದು ಒಂದು ತಪ್ಪು ನಿರ್ಣಯ. ಅನೇಕರು ಪಾಪ ನಾವೆಲ್ಲ ಕನ್ವಿನ್ಸ್ ಮಾಡಿದ್ವಿ, ಬಂಜಾರ ಸಮಾಜ ಕನ್ವಿನ್ಸ್ ಮಾಡಿದ್ವಿ, ಇವರಿಗೆ ನಮ್ಮ ಯಾರು ಬಂಜಾರ ಬೋಯಿ ಸಮಾಜ, ಬೋಯಿ ಒಡ್ಡರ್ ಸಮಾಜ, ಭಜಂತ್ರಿ ಸಮಾಜ, ನೋಡಪ್ಪ ಒಳ ಮೀಸಲಾತಿ ಸಪ್ರೇಟ್ ಆದ್ರೆ ನಿಮಗೆ ಚಲೋ ಅಲ್ಲ, ನಿಮ್ಮ ಕೋಟ ನಿಮ್ಮ ಜಾತಿಗೆ ಬಂತು ಅಂತೇಳಿ ಏನೋ ಮಾಡಿ ನಾವು ಆರಿಸಿ ಕಡೆಕಾಯಿ ಬಂದೀವಿ. ಇದನ್ನೂ ಒಂದು ಕಾರಣ. ಮತ್ತು ನಮ್ಮ ಸಮಾಜನಾಗೂ ಲಿಂಗಾಯತರಿಗೂ ನಾರಾಜಾಗಿಬಿಟ್ಟಿದ್ರು. ಏನಪ್ಪ ಇವರು ನಮ್ಗೆ ಮೋಸ ಮಾಡಿದ್ರೆ, ನಮ್ಮ ಸಮಾಜನೂ 15 ಸಾಲ ಸಮಾಜನಾಗೂ ನಾವು BJP ವೋಟ್ ಹಾಕಲಿಲ್ಲ. ಇವೆಲ್ಲ ಕಾರಣದಿಂದ ಸೋಲು ಅನುಭವಿಸ್ಬೇಕಾಯ್ತು.
ಇವತ್ತೇನು 3 ವರ್ಷ ಆಯ್ತು, ಏನು ಅಭಿವೃದ್ಧಿ ಆಗ್ಲಿಕ್ಕತ್ತದೆ? ನೀವು ನೋಡಿದ್ರೆ ನಾವು ಒಂದು ಹೋರಾಟ ಮಾಡಿದ್ವಿ ಬೆಳಗಾವದಾಗ, ದನಕ್ಕೆ ಹೊಡೆದಂಗೆ ಹೊಡೆದ್ರು ನಮ್ಮ ಕಾರ್ಯಕರ್ತ, ನಮ್ಮ ಸಮಾಜದವ್ರು ಹೆಂಗೆ ಹೊಡೆದ್ರು? ಮನುಷ್ಯತ್ತಿಲ್ಲಾರ್ದೆ ಒಬ್ಬ ಪೊಲೀಸ್ ಅಧಿಕಾರಿ ಬಿನ್ ಡ್ರೆಸ್ನಾಗ ಬಂದು, ಅವನಿಗೆ ಅಧಿಕಾರ ಇಲ್ಲ, ಡ್ರೆಸ್ ಇಲ್ಲಾರ್ದೇ ಅವನು ಲಾಠಿ ಚಾರ್ಜ್ ಮಾಡಕ್ಕೆ ಬಿಡುದಿಲ್ಲ. ಅವನು ಇಂತಿಂಥ ಡ್ರೆಸ್ಸೇ ಹಾಕೋಬೇಕಂತ ಕಾನೂನು ಅದ, ಹೆಲ್ಮೆಟೇ ಹಾಕೋಬೇಕು, ಫುಲ್ ಅವ ಸಮವಸ್ತ್ರದಾಗ. ಅದು ನಮ್ಮ ಸಮಾಜಕ್ಕೆ ಮೀಸಲಾತಿ ಕಡೆ IPL ಟಿಕೆಟ್ ಕೊಡ್ತಾನೆ ನಾರಾಯಕ. ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ರೆ ಎಲ್ಲ ಸಮಾಧಾನ ಹಿಂದೆ ಐತೆ ಹೊಡೆಸ್ರಿ ಅಂತ, ಜನಕ್ಕೆ ಹೊಡೆದಂಗೆ ಸಿದ್ದರಾಮಯ್ಯ ಹೊಡೆಸಿದ್ರು. ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವತ್ತು ನಮ್ಮ ಸಮಾಜ ಮೀಟಿಂಗ್ ಬಂದು, ನಾನು ಸಮಾಜದ ಮಗಳಾಗಿ ಬಂದಿನಂತ ಡೈಲಾಗ್ ಹೇಳಿದಳು ಅಮ್ಮ. ವಿಧಾನಸಭೆದಾಗ ಏನ್ ಹೇಳ್ತಾಳ? ಹೇಳ್ತಾರ ಏನ್ ಹೇಳ್ತಾರ? ನಾನು ಸರ್ಕಾರದ ಪರವಾಗಿ ಹೋಗಿದ್ದೆ, ಇವ್ರು ಗಲಾಟೆ ಮಾಡ್ತಾರ ನಂಗೆ ಗೊತ್ತಿರ್ಲಿಲ್ಲ. ಇವ್ರಿಗೇನು ಮಾನ ಮರ್ಯಾದೆ ಐತ್ರಿ? ಸಮಾಜ ಊಟಕ್ಕೆ ಹಾಕೋತಾರ. ಈ ಸಲ ಕಾಂಗ್ರೆಸ್ ನೀವು ಓಟ್ ಹಾಕೋದು, ನಿಮ್ಮಲ್ಲಿ ಏನಾದ್ರೂ ಸ್ವಾಭಿಮಾನ ಇದ್ರ? ಇಷ್ಟೆಲ್ಲ ಅನ್ಯಾಯ ಮಾಡಿದಾಗ ಓಟ್ ಹಾಕ್ತೀರಿ ಅಂದ್ರೆ ನಮ್ಮಂತ ನಾಚಿಕೇಡಿ ಸಮಾಜ ಯಾವುದು? ಯಾಕೆ ಹೇಳ್ತೀನಿ ಅಂದ್ರೆ, ಎಲ್ಲ ಏನಾಗಿತ್ತಂದ್ರೆ ಸಮಾಜನ ಹಿಂಗೆ ದುರುಪಯೋಗ ಮಾಡ್ಕೊಂಡಾರ. ನಮ್ಮ ಮೊನ್ನೆ ನೀರಾವರಿ ಹೇಳಿದಲ್ಲ, ಮೊನ್ನೆ ವಿಧಾನಸಭಾದಾಗ ಅವ್ರು ನೀವು ಅನ್ಯಾಯ ಮಾಡ್ರಿ, ನೀವು ಅನ್ಯಾಯ ಮಾಡ್ರಿ, ಈ ಕಡೆ ನೀವು ಎಲ್ಲರೂ ಕೂಡ ಅನ್ಯಾಯ ಮಾಡ್ರಿ. ಯಾರೇನು ಸಾಚಾಗಿಲ್ಲ. 1 ಲಕ್ಷ ಕೋಟಿ ರೂಪಾಯಿ, 1 ಲಕ್ಷ ಕೋಟಿ 1,16,000 ಕೋಟಿ ಬೇಕು. ಇದು ಸಾಲ ತಗದಾಯಿತು. ಯಾರು? ಈ ಸರ್ಕಾರ. ನಾ ಹೇಳಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ, ಮುಖ್ಯಮಂತ್ರಿಗಳೇ 1 ಲಕ್ಷ ಕೋಟಿ ತೆಗೀರಿ, ನಾವು ನಡೋದು UKP ಪೂರ್ತಿ ಮುಗಿಸ್ಬಿಟ್ಟು ಒಮ್ಮೆ ರೈತರು ರೊಕ್ಕ ಕೊಟ್ರಿ. ಮತ್ತೊಂದು ಕಡೆ ಹೊಲ ಹಿಡಿತಾವ, ಮನೆಯರು ಹಿಡಿತಾವ, ಏನು ಆ ಕಡಿಮಿಲ್ಲ ಗರ್ಕ ನಾ ಘಾಟ. 3 ವರ್ಷಗಳಲ್ಲಿ ಪೂರ್ತಿ ಬರೇ ಡೈಲಾಗೆ. ನಾ ಕೇಳಿದ ಸಿದ್ದರಾಮಯ್ಯನವ್ರಿಗೆ ಬೆಳಗಾವಿ ಅಧಿವೇಶನದಾಗ, ಮುಸಲ್ಮಾನರಿಗೆ ಮೀಸಲಾತಿ ಹೆಂಗೆ ಕೊಟ್ರಿ ನೀವು? ಯಾವ ಮಿಸ್ಟರ್ ಯತ್ನಾಳ್ ಆರ್ಟಿಕಲ್ 60 ನಂದೇನ ಸುಮ್ಮನೆ ಏನ್ ನಾಟಕ ಮಾಡ್ಬೇಡ್ರಿ ಸಿದ್ದರಾಮಯ್ಯ. ಇನ್ನೊಬ್ಬ ಗ್ರೇಟ್ MLA ಒಬ್ಬ ಇರ್ತಿತ್ತ, ಸಂವಿಧಾನ ಎಕ್ಸ್ಪರ್ಟ್ ಬಸವರಾಜ ರೆಡ್ಡಿ. 16 ಅಲ್ಲ ಸರ್, 16 ತೆಗಿಯೋ 16 ಏನೈತಿ, 16 7 ಕಡೆಗೂ ಸಿಗಲಿಲ್ಲ ಸಿದ್ದರಾಮಯ್ಯ. ನೀವು ನೋಡಿರಲಿಲ್ಲ ವಿಧಾನಸಭಾದಾಗ ಬರೇ ಬುಕ್ಕ ತಗೊಂಡು ಚೀಫ್ ಸೆಕ್ರೆಟರಿ ಕೊಟ್ಟರು, ಈ ಕಡೆ ಕೊಟ್ಟರು. ಎಲ್ಲೈತಿ ತೋರಿಸಪ್ಪ, ಮುಸಲ್ರಿಗೆ ಕೊಡ್ಬೇಕಂತ ಹೇಳಿ. ನೀ ನಮ್ಮ ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡಿದಿ? ಹಿಂದುಳಿದ ಸಮಾಜಕ್ಕೆ ಯಾಕೆ ಅನ್ಯಾಯ ಮಾಡಿದಿ? ಬಜೆಟ್ ತಗೋದ್ರ ಉದಾಹರಣೆ ಹೇಳ್ತೀನಿ. ಅಹಿಂದ ಇಲ್ಲ ನೀವು, ಎಸ್ ಅಹಿಂದ ಲಿಂಗಾಯತರನ್ನ, ಒಕ್ಕಲಿಗರನ್ನ, ಬ್ರಾಹ್ಮಣರನ್ನ, ಮರಾಠರೆಲ್ಲ ಮಣ್ಣು ಕೊಡ್ತೇವೆ, ಹಾಕೊಡ್ರಿ, ಏನು ಪರವಾಗಿಲ್ಲ. ನಿಮ್ಮ ಬಜೆಟ್ ಬರೀ 1000 ಬಜೆಟ್. ಅವ್ರಿಗೆ ನೋಡ್ರಿ, ಅವ್ರಿಗೆ 1000 ಕೋಟಿ ರೂಪಾಯಿ ಅವ್ರ ಕಾಲನಿ ಉದ್ದಾರತ್ತ, ಮುಲ್ಲಾಗಳಿಗೆ 6,000, ಬಡವ್ರು ಮುಸ್ಲಿಮ್ರು ಲಗಡ ಆಗ್ತಿದ್ರೆ 50,000 ಆತ್ತ. ವಿದೇಶಕ್ಕೆ ಅವ್ರು ಸಾಲಿಕ್ಕಿಲ್ಲ, ವಿದೇಶಕ್ಕೇನು ಅದು ಮತ್ತೆ ನಾವು ನಡ ಬಾಂಬೆ ಅವ್ರಿಗೆ 30 ಲಕ್ಷ ಅತ್ತ. ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣೆ ಸಿದ್ದರಾಮಯ್ಯ ಅಲ್ಲಿ. ನಮ್ಮ ಹಿಂದೂ ಹೆಣ್ಮಕ್ಳು ಎಂದರೆ ಹೋಗಿ ರಸ್ತಾದ ಜಗಳಾಡ್ತಾರೆ. ಅವರೇ ನೋಡಿ ಗಂಡರ ಮಗಳು ಇರ್ತಾವ, ಅವ್ರಿಗೆ ಆತ್ಮರಕ್ಷಣೆ ಕಳ್ಸಿದ್ರೆ ನಾವು ಹಿಂದೂಗಳೇ ಎಲ್ಲಿ ಹೋಗ್ಬೇಕು? ಮುಂದೆ ಹೇಳ್ತಾರೆ ಒಕ್ಕಪ್ಪ ಆಸ್ತಿ, ಇವ್ರ ಅಪ್ಪನ ಆಸ್ತಿ, ಅವ್ರ ಮಗ ಏನು ಔರಂಗಜೇಬಂದ ಏನು ಟಿಪ್ಪು ಸುಲ್ತಾನ್, ಅದನ್ನ ರಕ್ಷಣಾ ಮಾಡ್ಲಕ್ಕೆ 150 ಕೋಟಿ ITI ಮಾಡ್ತಾರೆ ಮುಸಲ್ರು ಓಣೆಗೆ.
ಆಜಾದ್ ಸ್ಕೂಲ್ PUC ವರೆಗೆ 100 ಉರ್ದು ಶಾಲೆ. ಕನ್ನಡ ಹೋರಾಟಗಾರರು ಏನು ಮಕ್ಕೊಂಡಾರೋ ಏನು, ನಮ್ಮ DK ಶಿವಕುಮಾರ್ ಬಿರಿಯಾನಿ ಮುಸ್ಲಿಂ ಯುವಕರಿಗೆ 3 ಲಕ್ಷ ಸ್ಟಾರ್ಟಪ್. ಮದ್ರಸಾಗಳಲ್ಲಿ ಕಂಪ್ಯೂಟರ್ ಅಂದ್ರೆ ಬಾಂಬ್ ಹೆಂಗೆ ಇದನ್ನ ಹೆಂಗ ಯುರೇನಿಯಂ ಗುರ್ತಲ್ಲ ಅದನ್ನ ಕಲ್ಸೋರಿ ನೀವು ಸಿದ್ದರಾಮಯ್ಯ. ಒಂದು ಹೊಸ ಹಜ್ ಭವನ ಈ ರೀತಿ ಬಜೆಟ್ ಹಾಲು ಮತದವ್ರಿಗೆ ಏನು ಕೊಟ್ಟಿಯಪ್ಪ ಹೇಳ ಸಿದ್ದರಾಮಯ್ಯ. ಯಾರು 3 ಕುರಿ ತಗೋತಿಲ್ಲ ಅಂದ್ರೆ 10 ಲಕ್ಷ ರೂಪಾಯಿ ಏನಾರ ಸ್ಕೀಮ್ ಮಾಡಿ ಹಾಲು ಮತದವ್ರಿಗೂ ಕೊಟ್ಟಿಲ್ಲ. ಈ ಕಡೆ ದಲಿತರು SC ST ಜನಾಂಗದ್ದು 185 ಕೋಟಿ ವಾಲ್ಮೀಕಿ. ನಾನೇ ಕೇಳಿದ ಸಿದ್ದರಾಮಯ್ಯನವ್ರಿಗೆ 185 ಕೋಟಿ ಒಳಗೆ ಮುಖ್ಯಮಂತ್ರಿಗಳೇ ಒಬ್ಬ ವಾಲ್ಮೀಕಿ ಸಮಾಜದವ್ರಿಗೆ ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿನೇ ಕೊಟ್ಟಿದ್ರೆ 18,500 ಕುಟುಂಬಕ್ಕೆ 1 ಲಕ್ಷ ಹೋಗ್ಬಿಟ್ಟಿದ್ರೆ ಅವ ಆಟೋರಿ ತಗೋತಿದ್ದ, ಬಿಡಿ ಅಂಗಡಿ ತೆಗಿತಿದ್ದ, ಪಂಚರ್ ಅಂಗಡಿ ತೆಗಿತಿದ್ದ, ಕಾಯಿಪಲ್ಯ ಏನೋ ಮಾಡ್ತಿದ್ದ, ಅವ್ನು ಜನ ಆಗ್ತಿತ್ತು. ಇಲ್ಲ ಯತ್ನಾಡ್ರೆ 185 ಕೋಟಿ ಆಗಿದ್ದಲ್ಲ, ಕೇವಲ 85 ಕೋಟಿ. ಅಷ್ಟು ನಾಚಿಕೆ ಬರ್ತಿದ್ದಿಲ್ಲ ಅದಕ್ಕೆ ಇಟ್ಟು ತಿಂದ್ರು ಅಟ್ಟೆ ಭಾಳ ತಿಂದ್ರು. ಇನ್ನು 25,000 ಕೋಟಿ ಪಾಪ SC ST ಜನಾಂಗದ್ದು ಈ ಗ್ಯಾರಂಟಿ ಒಳಗೆ ಹಾಕಿಕೊಟ್ರು. ಅವ್ರದ್ದು ಉದ್ದಾರ ಇಲ್ಲ, ದಲಿತರದ್ದು ರೊಕ್ಕ ತಿಂದ್ರು, ST ಜನಾಂಗದ್ರು ತಿಂದ್ರು. ಈಗ ತೊಗೊಂಡು ಬಂದಾರ ಹೇಳಿದ್ರಲ್ಲ ಏನಾಗ ನಮ್ಮ ಗಿರಣವ್ರು ಒಬ್ರು ಯಾರೋ ಬೆಳಗಾವಿ ಜಿಲ್ಲಾದವ್ರು 30 ಕೋಟಿ ರೂಪಾಯಿ ತಂದು ಅಲ್ಲೆಲ್ಲ ಇಟ್ಟಾರ ಹೇಳ. ಅವು ಯಾವ ರೊಕ್ಕ ಬಿಡ್ತೈತೆ ನಿಮ್ಗೆ? SC ST ರೊಕ್ಕನೇ ಅವ್ರು ಖರ್ಚು ಮಾಡೋದು ಈ ಹಿಂಗೆ ಕೊಟ್ಟರು ಓಟ್ ಹಾಕ್ಸ್ಬೇಕಂತೇಳಿ. ಅಂದ್ರೆ ಇದನ್ನೆಲ್ಲ ನೀವು ವಿಚಾರ ಮಾಡಿದಾಗ ನಾ ಬರೀ ಒಂದು ಸಮಾಜ ತಿಳಿದಿಲ್ಲ. ಇವತ್ತು ನಮ್ಮ ಹೋರಾಟ ಒಂದು ಸಮಾಜದ ಹೋರಾಟ. ಮರಾಠ ಸಮಾಜದ ಮೀಸಲಾತಿ ವಿಧಾನಸಭೆಯಲ್ಲಿ ನಾನೇ ಬೆಳಗಾವದಲ್ಲಿ ಮಾತಾಡಿದೆ. ಅರ್ಧಕ್ಕೆ ಬಿಟ್ಟಿದ್ರು ನಮ್ಮವರು. ಬೊಮ್ಮಾಯಿರು ಹೇಳಿದೆ ಇವತ್ತು ನಾನು ಮರಾಠ ಅಭಿವೃದ್ಧಿ ನಿಗಮ ಮಾತಾಡ್ತೀನಿ, ಗೌಡ್ರ ನಾನೇ ಉತ್ತರ ಕೊಡ್ತೀನಿ, ಅವ್ನು ಮಾಡೋಣ ಅಂತ. ಮತ್ತೇನೋ ಪಾಪ ಅವ್ರು ಬೊಮ್ಮಾಯಿ ಅವ್ರದ್ದು ಯಾವುದೋ ಕೆಲಸದ ಮೇಲೆ ಇರಲಿಲ್ಲ. R ಅಶೋಕಿಗೆ ನಡೀತು, ನಮಗೆ R ಅಶೋಕರು ಅವತ್ತೇ R ಅಶೋಕ್ ಅವರು ಘೋಷಣೆ ಮಾಡಿದ್ರು, ಮರಾಠಿ ಅಭಿವೃದ್ಧಿ ನಿಗಮ ಮಾಡ್ತೀವಿ, 100 ಕೋಟಿ ರೂಪಾಯಿ ಕೊಡ್ತೀವಿ. ಒಂದು ವಾರನಾಗ ಮರಾಠ ಸಮಾಜದವ್ರು ನಾವು ಅದಕ್ಕೆ ಅಧ್ಯಕ್ಷ ಮಾಡ್ತೀವಿ. ಅವತ್ತು ಅಧ್ಯಕ್ಷ ಯಾರಾದರೂ ಅಲ್ಲಿ ಬೀದರ್ ಜಿಲ್ಲಾದವರು ಅಧ್ಯಕ್ಷ ಮಾಡಿದ್ರು. ಮರಾಠ ಸಮಾಜ ನಿಗಮ ಆಯಿತು. ನಾವು ಎಲ್ಲ ಸಮಾಜ ಬಗ್ಗೆನೂ ವಿಧಾನಸಭೆಯಲ್ಲಿ ಮಾತಾಡಿದ್ವಿ. ನಾ ಹೇಳಿದೆ ಹಾಲು ಮತ ಸಮಾಜದ್ದು ನಾವು 2A ಕಸ್ಕೊಳ್ಳೋಕೆ ತಯಾರಿಲ್ಲ. ಉಳಿದ 104 ಜಾತಿ ಸಮಾಜದೂ ಕಸ್ಕೊಂಡಿಲ್ಲ. ಯಾವ 2Aದಾಗ 3Bದಾಗ ಲಿಂಗಾಯತರು 3B ಮತ್ತು ಇದನ್ನು ಮಿಕ್ಸ್ ಮಾಡಿ 7% ಮಾಡಿ ಇಡೀ ವೀರಶೈವ ಲಿಂಗಾಯತ ಸಮುದಾಯದಾಗ ಎಲ್ಲರೂ ಬಿಟ್ಟು, ಯಾಕಂದ್ರೆ ವೀರಶೈವನು ಸೇರಿಸಿವಿ, ಲಿಂಗಾಯತನು ಸೇರಿಸಿವಿ, ಅವೆಲ್ಲ ಸೇರಿಸಿ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಿದ್ರು ಕೊಡಬಾರ್ದಂತೇಳಿ. ಮುಸ್ಲಿಂ ಯಾವ ಅಂಜುಮನೆ ಇಸ್ಲಾಂ ಬೆಳೆ ಅವನ ಕಡೆಯಿಂದ PI ಹಾಕ್ಸಿದ್ರು ಕಾಂಗ್ರೆಸ್ನವರು. ಮಾನ್ಯ ನಾವು CC ಪಾಟೀಲ್ ವಿಧಾನಸಭೆ ಒಳಗೆ ನಮ್ಗೆ ಹೇಳಿದ್ರೆ ಇಲ್ಲ ಸುಪ್ರೀಂ ಕೋರ್ಟ್ನಾಗ ಐತತ್ ಹೇಳಿದ್ರು. ನಾ ಹೇಳಿದೆ ಸುಪ್ರೀಂ ಕೋರ್ಟ್ನಾಗ ಟೈಮ್ ತಗೊಂಡಿತ್ತು ಹಿಂದಿನ ಸರ್ಕಾರ, ನಿಮ್ಮವರು ಅದಕ್ಕೆ ಅಟೆಂಡೇ ಆಗ್ತಾ ಇಲ್ಲ, ಸುಳ್ಳು ಹೇಳ್ಬಾಡ್ರಿ. ನೀವು ಎಂದ ಅಟೆಂಡ್ ಆಗ್ತೀರಿ ಅದು ಕಿತ್ತು ಹೋಗ್ತದ, ಮುಸ್ಲಿಂ ರಿಸರ್ವೇಷನ್ ದೇಶದಿಂದ ಹೋಗ್ತದ. ನಾವೆಲ್ಲ ಹಿಂದೂ ಸಮಾಜಕ್ಕೆ ಎಲ್ಲ ಸಮುದಾಯಗಳಿಗೆ ಮೀಸಲಾತಿ ಸಿಗುವಂತ ಹೋರಾಟ ನಾವು ಗೆದ್ದೇ ಗೆಲ್ತೀವೋಣ ಅಂತ ವಿಶ್ವಾಸಕ್ಕೆ ನಮ್ಮ ಬಂದಿದೆ. ನೀವು ಮಾಡಲೇಬೇಕು. ನೀವು ಸಿದ್ದರಾಮಯ್ಯನವರ ನೀವು ಲಿಂಗಾಯತರಂದ್ರೆ ಅಲರ್ಜಿ, ಒಕ್ಕಲಿಗರಂದ್ರೆ ಅಲರ್ಜಿ, ಶಿವಾಜಿ ಮಹಾರಾಜರಂದ್ರೆ ಅಲರ್ಜಿ, ಬಸವಣ್ಣ ಅಂದ್ರೆ ಸುಮ್ಮನೆ ಫೋಟೋ ಹಾಕ್ಯಾರ ಬಸವಣ್ಣಂದು. ಅಲ್ಲೇನೋ ಬಸವಣ್ಣ ಮೂರ್ತಿ ಕುಡ್ಸಲಕ್ಕೆ ಯಾಕೆ ಬಾಗಲಕೋಟ್ನಾಗ ಪರ್ಮಿಷನ್ ಕೊಡಲಿಲ್ಲ? ಶಿವಾಜಿ ಮಹಾರಾಜರ ಮೂರ್ತಿ ಕುಡ್ಸಲಕ್ಕೆ ಯಾಕೆ ಅಡ್ಡ ಹಾಕಿರಿ? ಈಗ ಇಲೆಕ್ಷನ್ ಬೇಡ, ಮೊನ್ನೆ 40 ಲಕ್ಷ ಅನ್ನೋದ ನಿಮ್ಗೆ ಯಾವ ಒಂದು ರೂಪಾಯಿ ಬೇಕಾಗಲ್ಲ. ನಿಮ್ಗೆ ಎಲ್ಲ ಸಮಾಜದಾಗ ಕೊಟ್ಟಾರ, ಸುಮ್ಮನೆ ಒಯ್ದು ಎತ್ತಿ ಇಡೋದೈತಿ, ಪರ್ಮಿಷನ್ ಬೇಕತ್ತ. ನಾ ಬಿಜಾಪುರ ಪರ್ಮಿಷನ್ ಇಲ್ಲ 15 ಮೂರ್ತಿ ಕುಡ್ಸಿನಿ, ಯಾವಂತ ಕೊಡ್ತಾನೆ. ಮಹಾರಾಣಾ ಪ್ರತಾಪ್ ಕುಡ್ಸಿನಿ, ಶಿವಾಜಿ ಮಹಾರಾಜರ ಅಭಿಮಾನಿಯವ್ರನ್ನ ಸುಷ್ಮಾ ಸ್ವರಾಜ್ ಅವಾಗ ಅದನ್ನು ಉದ್ಘಾಟನೆ ಮಾಡಿದ್ರಿ. ವಲ್ಲಭಭಾಯ್ ಪಟೇಲ್ರು, ಯಾರು ನಮ್ಮ ಬಾಬು ಜಗಜೀವನ್ ರಾಮರು,
ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡ ಮೂರ್ತಿ ಕೂಡಿಸಿದೀವಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸು, ಲಾಲ್ ಬಹದ್ದೂರ್ ಶಾಸ್ತ್ರಿ, ವೀರ್ ಸಾವರ್ಕರ್ಗೆ ಪರ್ಮಿಷನ್ ಇಲ್ಲ. ಫುಲ್ ಗೌಡನದ ರಾಜಕೀಯ ಹೊಡೆದೇ ಹೊಡೆದ. ಈಗ ಆ ಮಕ್ಕಳು ಅದನ್ನು ಕಿತ್ತು ತಾಕತ್ತೆ ಗಂಬಿಯಾಪುರಾಗ ಇಲ್ಲಿ ಇದ್ರ ಸಲುವಾಗಿ ಪರ್ಮಿಷನ್ ಬೇಕತ್ತೆ. ಅಂದ್ರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಸಮಾಜದ ಹಿಂದೂ ಸಮಾಜ. ಇಲೆಕ್ಷನ್ ಬಂದು ಇಟ್ಟು ದಿವಸ ಮೆಡಿಕಲ್ ಕಾಲೇಜ್ ಭೂಮಿ ಪೂಜೆ ಮಾಡ್ಬೇಕಾಗಿತ್ತಲ್ಪ. ನಾಳೆ ಕೋಡ್ ಆಫ್ ಕಂಡಕ್ಟ್ ಬರ್ತೈತಿ, ಇವತ್ತು ಬಂದು ಪೂಜೆ ಮಾಡ್ತೀರಂದ್ರೆ ಬಿಜಾಪುರ ಹೆಂಗೆ ನಾಟಕ ಮಾಡೋದು. ಏನದು ಇದ್ರ ಗೌರ್ಮೆಂಟ್ ಮತ್ತೇನ್ರಿ 50-50 ಏನೋ ಮಾಡ್ತಾರಲ್ಲ ಮೆಡಿಕಲ್ ಕಾಲೇಜ್ PPP. ನಾ ಅದನ್ನ ಪ್ರಶ್ನೆ ಮಾಡಿದ್ದೆ. ಪಾಪ ಶರಣ್ ಪ್ರಕಾಶ್ ಪಾಟೀಲ್ ಉತ್ತರ ಕೊಟ್ಟರು, ಇಲ್ಲಿ ಗೌಡ್ರೆ ಸರ್ಕಾರದ ಮೇಲೆ ರೊಕ್ಕಿಲ್ಲ, PPP ಒಳಗೆ ಯಾರು ಬರ್ತಿದ್ರ ಫ್ರೀ ಮಾಡ್ತೀವಿ ಅಂತಂದ್ರು. ಮಾಡ ಇಲ್ಲಿ ಬೆಂಕಿ ಹಚ್ಚಿ ಕೂತರು. ಇಲ್ಲಿ ಯಾರು ಗೊತ್ತೈತೆ ನಿಮ್ಗೆ? ಗಜಕೇಶ್ವರಿ ಯೋಗದ ಪೂಜಿತ ಅದು ಮತ್ತೆ ಕಡ್ಡಾಡಕತ್ತದ. ಗಜಕೇಶ್ವರಿ ಯೋಗ ನಾ ಪ್ರಧಾನಮಂತ್ರಿ ಆಗ್ಬೋದು, ನೀರು ಹೊಡಿಬೋದು, ಮಾತಾಡಕತ್ತೋ ಅಪ್ಪ ಮಕ್ಕಳು ಕೂಡ. ಇಲ್ಲಿ ನೀವು ನಮ್ಮ ಜಾತಿಯವರು ಸುಮ್ಮನೆ ಅವ್ರಿಗೇನು ಎದಕ್ಕೂ ಪಂಚಮಸಾಲಿ ಸಮಾಜದ ಯಾವುದೇ ಇದಕ್ಕೆ ₹1 ಕೊಟ್ಟಿಲ್ಲ. ನಾವು ಪಾದಯಾತ್ರೆ ಮಾಡಾಗ ಎಲ್ಲರೂ ರೊಕ್ಕ ಕೊಟ್ಟರು. ಗಜಕೇಶ್ವರಿ ಯೋಗದ ಪೂಜ್ಯ ತಂದೆ ಏನು ಹೇಳ್ದ, ನನ್ನ ಮಗಳ ಲಗ್ನ ಭಾಳ ಖರ್ಚಾಗೈತಿ, ನಾವೇನು ಕೊಡೋದಾಗೋದಿಲ್ಲ, ಪ್ರಾಯಶಃ ಪಡಬೇಕು ಅಂತ ಹೇಳ್ಬಿಟ್ಟ. ನಾ ಹೇಳಿದೆ, ನಾಲಾಯಕ ಊರ್ದು ಲೂಟಿ ಮಾಡಿ ಬಿಜಾಪುರ ತುಂಬ ಆಸ್ತಿ ಮಾಡಿ ಅವನು ಹಾವೇರಿಯಾಗ ದಿನಾನು ಕತ್ತರಿಸ್ಲಾಕತ್ತಿ. ದೊಡ್ಡ ಕತ್ರಿ ಇಟ್ಕೊಂಡು ಹೋಗ್ಯಾನ. ಈಗ ಹಾವೇರಿಯಾಗ ಮೊದಲು ಬಾಗಿಲು ಕೊಟ್ಟಿದ್ದ, ಇಲ್ಲಿ ಕತ್ರಿ ಹೊಡೆದು ಹೋದ. ಈಗ ನೀವು ಹಾವೇರಿ ಒಳಗೆ ಚಲೋ ಮೈಲಾಕತ್ತಾನ. ಒಂದು ₹5 ಲಕ್ಷ ಕೊಡಲಿಲ್ಲ ಪಂಚಮಸಾಲಿ ಹೋರಾಟಕ್ಕೆ. ನಾವು ಕೋಟಿಗಟ್ಟಲೆ ಖರ್ಚು ಮಾಡೀವಿ, ಕೋಟಿಗಟ್ಟಲೆ. ನಾವೇನು ಬಂದಿತ್ತಲ್ಲ ನಮಗೆ ಅದಕ್ಕೆ ಹಾಕಿ ಸುಟ್ಟು ಬಿಟ್ಟಿವಿ ನೋಡಿ. ಹಳೆ ನೀರು ಹಳಿಗೆ ಚಲ್ಬೇಕಂತೇನು ಹೇಳಲ್ಲ. ಮತ್ತೆ ಹಿಂಗೆ ಒದರಾಡ್ಕೊತ ಹೊಂಟೀವಿ. ನಾವು ಒದರಾಡಿದ್ರೆ ಕೆಲವು ಮಂದಿಗೆ ಬ್ಯಾನ್ ಆಗ್ತದೆ. ನಾವು ಎದುರು ಸಲ ನಾನಂತರೂ ನೋಡಿ ನಿರ್ಣಯ ಮಾಡಿಬಿಟ್ಟೇವೆ. ದೇವರ ಆಶೀರ್ವಾದದಿಂದ ಏನಾದ್ರೆ 28ಕ್ಕೆ ನಾನು ಕೈಯಾಗ ಸಿಕ್ಕ್ರ ಒಂದು ವಿದೇಶನಾಗ ಆಸ್ತಿ ಮಾಡೋದಿಲ್ಲ. ಮೊದಲೇ ಎರಡನೇದು ಕರ್ನಾಟಕ ಬಿಟ್ಟು ಹೊರಗೆ ಹೋಗೋದಿಲ್ಲ. ಏನು ರೊಕ್ಕ ಬರ್ತಾವ ಎಲ್ಲ ನಿಮ್ಮ ಮನೆಗೆ ಮುಗಿಸೋ ಕೆಲಸ ಮಾಡ್ತೀವಿ. ನಿಮ್ಮ ಮೀಸಲಾತಿ ಕ್ಲಿಯರ್ ಮಾಡ್ತೀವಿ. ಮೊದಲೇ ಕ್ಯಾಬಿನೆಟ್ನಾಗನೇ ಕ್ಲಿಯರ್ ಬರ್ಕೊಂಡು ಬಿಡ್ರಿ. ಎಷ್ಟು ಮಂದಿ ಹಿಂದೂ ಕಾರ್ಯಕರ್ತರ ಮ್ಯಾಗ ಕೇಸ್ ಹಾಕಿರಲ್ಲ, ಎಲ್ಲ ಒಂದೇ ದಿವಸ ಬಿಟ್ರ. ಯಾರು ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತರು ಇವತ್ತು ಕೊಲೆ ಆಗ್ಯಾರಲ್ಲ ಅವ್ರಿಗೆಲ್ಲರಿಗೂ ₹25 ಲಕ್ಷ ಮನೆಗೆ ಹೋಗಿ ಕೊಡ್ಬೇಕು. ನಾವೆಲ್ಲ ಒಂದಾಗಬೇಕು. ಬರೇ ಒಂದು ಜಾತಿ ಅಲ್ಲ, ಎಲ್ಲ ಸಮುದಾಯ ಒಂದು ಆಗದಿದ್ರ ಈ ದೇಶನಾಗ ನಾವು ಜೀವನ ಮಾಡ್ಲಿಕ್ಕಾಗೋದಿಲ್ಲ. ಈ ಮಕ್ಕಳು ಶಿವಾಜಿ ಮಹಾರಾಜರ ಮೆರವಣಿಗೆಗೆ ಚಪ್ಪಲ್ ಒಗಿತಾರೆ, ಕಲ್ಲು ಒಗಿತಾರೆ. ಏನು ಮಕ್ಕಳು ತಿಂಡಿ ಮಕ್ಕಳು. ನಾ ಏನ ಮೊನ್ನೆ SP ಹೇಳಿದೆ, ದಲಿತರು ನಮ್ಮ ಹಿಂದೂಗಳಿಗೆ ಹೋಗಿ ಕಾಲು ಹಿಡಿದಾಕ್ತಾರೆ, ಒಂದು ಮಂದಿ ಓಟ್ ಹಾಕ್ತಾರೆ. ಆ ಮಕ್ಕಳಿಗೆ ಕಾಲು ಹಿಡಿದು ರೊಕ್ಕ ಕೊಟ್ಟರು ನೀವು ಓಟ್ ಹಾಕೋದಿಲ್ಲ. ನೀವೇನು ತಿಳ್ಕೋಬೇಡ್ರಿ. ನಾವೆಲ್ಲರೂ ತಪ್ಪು ಸಂದೇಶ. ಯಾಕಂದ್ರೆ ನಾನು ನಮ್ಮ JDS ಬಿಜಾಪುರ ನೋಡೀನಿ. ಶಿಸ್ತು ತಿಂದ್ರು, ಶಿಸ್ತು ರೊಕ್ಕ ತಗೊಂಡು ಸ್ಕೀಮ್ ಹಾಕೊಂಡು ಓಟ್ ಹಾಕಿದ್ರು. ಯಾರು ಚಲೋ ಊಟ ಮಾಡಿಸಿರ್ತಾರ ಅವ್ರಿಗೆ ಸ್ಕೀಮ್ ಹಾಕತ್ತಾರ. ಯಾವ ಪಾಪ ಮನೆಗೆ ಕರೆದು ನಾವು ಹಿಂದೂಗಳು ಹೆಂಗ ಏನ್ರಿ ಎಷ್ಟು ಮೊನ್ನೆ ನನ್ನ ಮಗನ ಲಗ್ನದಾಗ ಏನ್ರಿ ನಾನು ಹಾಕಿ ಐಸ್ ಕ್ರೀಮ್ ತಿಂದೆ 5 ಮಾಡ್ಕೊಂಡು ಹರಿ ಮಾಡಿದ್ರಿ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲತ್ತಾರ. ನಮ್ಮ ಯಾರೋ ಹಿಂದೂಗಳು ಅವರು ಸ್ಕೀಮ್ ಹಾಕ ಬಸವಗೌಡ ಬೋಲೇಕ ಸ್ಕೀಮ್ ಹಾಕ ಬಹುತ್ ಹಚ್ಚಕ್ಕೆ ಹೇಳ್ತಾರೆ ಚೆನ್ನಾಗಿ ಕಾತ ನೋಡ ನಾವು ನಾ ಅವಾಗ JDS ತಿಳ್ಕೊಂಡೆ. ನಾನು ಅವ್ರಿಗೆ ಮಾಡೀನಿ ನಾಟಕ. ಅದೇನು ನಾಟಕ ಉಪಯೋಗ ಆಗೋದಿಲ್ಲ. ಇವ್ರು ಏನು ಕೊಟ್ಟರೆ ಹಾಕೋ ಮಕ್ಕಳಲ್ಲ.
ಅವತ್ತು ಹೇಳಿದ ಬಿಜಾಪುರನಾಗ ಹೇಳಿದೆ, ಗಡ್ಡ ಬುರ್ಕಾದವ್ರು ನನ್ನ ಬಳಿ ಬರಬೇಡ್ರಿ. ಬಾಗಲಕೋಟದಾಗ ನೀವು ಹಿಂದೂಗಳು ಒಂದಾಗ್ಬಿಟ್ರಿ. ಸಿದ್ದರಾಮಯ್ಯ ಮಾತು ಕೇಳಬೇಡ್ರಿ. ನಾನು ಕೇಳ್ರಿ, ಸಿದ್ದರಾಮಯ್ಯ ಬಂದ್ರೆ ನೀವು ನಮ್ಮ ಸಮಾಜಕ್ಕೆ ಏನು ಮಾಡಿಪ್ಪ ಧರ್ಮದವ್ರಿಗೆ ಕೇಳ್ರಿ. ಬರೀ 10 ಗಂಟೆ ಅಲ್ಪಸಂಖ್ಯಾತರು ನಮ್ಮ ಮುಖ್ಯಮಂತ್ರಿ ಕಚೇರಿ ಒಳಗೆ ಬರೀ ಇವೆ ಅದ. ನಾಗ ನಾವು ಮಾಡಿ ಕೂತಿರ್ತೀವಿ, ಹಿಂಗೆಲ್ಲ ಗ್ಯಾಲರಿ ಅವಲ್ಲ, ಈ ಗಡ್ಡ ಬುರ್ಕರಿ ಬಂದ್ಬಿಟ್ಟು ನಡೆಯುತ್ತೆ. ಅಫ್ಘಾನಿಸ್ತಾನದ ವಿಧಾನಸಭೆ, ಪಾಕಿಸ್ತಾನದ ವಿಧಾನಸಭೆ. ಈ ಪರಿಸ್ಥಿತಿ ಐತಿ. ಈಗ ನಮ್ಮ ಪೊಲೀಸರಿಗೆ ಅನ್ಸೋದಿಲ್ಲ. ಅವರು ಮನೆ KGF ಕೋಲಾರಕ್ಕೆ ಹೋದಾಗ ಹೇಳ್ತಿದ್ರು, 666 ಏನಾರು ಹೋಗ್ತಿದ್ರು, ಪೊಲೀಸರು ಹಿಡಿದ್ರು ಪೊಲೀಸರಿಗೆ ಹೊಡಿಲಕ್ಕೆ ಹೋಗ್ತಾರ, ಕೈ ಮಾಡ್ತಾರ ವಿಧಾನಸೌಧದಾಗ. ನಮ್ಮ ಸರ್ಕಾರ ಬಂದೈತೆ ಆಟವೇ ಶಾಲೆ ಹೇಳ್ತಾರ ಪೊಲೀಸರಿಗೆ. ಪಾಪ ಏನು ಮಾಡ್ಬೇಕು ಪೊಲೀಸರು? ಅಂದ್ರೆ ಪರಿಸ್ಥಿತಿ ನಮ್ಮ ಹಿಂದೂಗಳದ್ದು ಹಿಂಗಾಗೈತಲ್ಲ. ಹಿಂದೂಗಳು ಒಂದು ಆಗದಿದ್ರೆ ನೋಡ್ರಿ, ಎಲ್ಲರ ಮನೆಗೆ ಅಂಟಂಬ್ರ ಜಗಳ ಇರ್ತಾವೆ. ಮಹಾಭಾರತನಾಗ ಇದ್ದಿದ್ದಿಲ್ಲ, ಅವರು ಕಾಕನ ಮಕ್ಕಳು ಇದ್ರಲ್ಲ, ಏನು ಬೇರೆ ಮಕ್ಕಳು ಇದ್ರೆ ಪಾಂಡವರ ಕೌರವ್ರು ಯಾರು? ಅಲ್ಲಿ ಪಕ್ಷಾಂತರ ಆಗ್ತಿತ್ತು. ಯುದ್ಧದ ರಣರಂಗದಲ್ಲಿ ಸಹಿತ ಅಲ್ಲಿ ಅನೌನ್ಸ್ ಮಾಡ್ತಾರ, ಯಾರು ಯುಧಿಷ್ಠಿರ ಈ ಕಡೆ ಬರೋರು ಇದ್ರೆ ಯಾರು ಬರ್ರಿ, ಆ ಕಡೆ ಹೋಗೋರು ಇದ್ರೆ ಯಾರು ಹೋಗ್ರಿ ಅಂತಂದ್ರು ಹೋಗ್ತಾವ ಅಣ್ತಂಬ್ರು. 101 ಕೌರವರೊಳಗೂ ಫುಲ್ ಸಪೋರ್ಟ್ ಇರಲಿಲ್ಲ ದುರ್ಯೋಧನಗ. ಅವರು ಪಾಂಡವರ ಕಡೆ ಇದ್ರು, ಬೇಡಪ್ಪ ಅಣ್ಣ ಇವೆಲ್ಲ ನಮ್ಮ ಮನ್ಯಾಗ ಹಚ್ಚಾರ ಬೆಂಕಿ, ನಮ್ಮ ಮನೆಗೆ ಸಿದ್ದರಾಮಯ್ಯ ಬಂದಾನ. ಸಿದ್ದರಾಮಯ್ಯ ಬಂದು ಕೊಡೋಣ ಇವು ತಗಲ ಮುಂದೆ ಇಲೆಕ್ಷನ್ ಆಗ ಹೋಗಿಲ್ಲ. ಯಾರಪ್ಪ ಚುರಂತಿ ಮಾಟ್ ಹೆಂಗ ಚುರಂತಿ ಮಾಟ್ ಏನೋ ಬರೇ ಮಟನ್ ತಿಂದು ಚಟ ಅದು. ಅದಕ್ಕೆ ನೀವು ಗಟ್ಟಿಯಾಗ್ರಿ. ಇವತ್ತು ನಾವೆಲ್ಲ ಕೂಡಿ ಒಕ್ಕಟ್ಟಾಗಿ ಬಂದು ನೋಡ್ರಿ, ಎಷ್ಟು ಜಗಳಾಡೋರೆಲ್ಲ ಒಂದೇ ವೇದಿಕೆ ಮ್ಯಾಗಿಲ್ಲ. ನೆಟ್ ಮಟ್ಲೆ ಹೊಡೆದಾಡೋರೆಲ್ಲ ಒಂದಾಗಿ ನೀವ್ಯಾಕೆ ಬಂದು ಆಡಬಾರ್ದು? ಯಾಕಂದ್ರೆ IPL ಟಿಕೆಟ್ ಅಟ್ಟಾಗಿ ಇರ್ತಾವ, ಹುಷಾರ. ಅದಕ್ಕೆ ಒಂದಾಗ್ರಿ. ನಾವು ಎಲ್ಲ ನಾನಂತೂ ಸಮಸ್ತ ಹಿಂದೂ ಸಮಾಜದ ಪ್ರತಿನಿಧಿ. ಒಂದು ಜಾತಿ ಒಳಗಿಲ್ಲ, ಎಲ್ಲ ಜಾತಿ ಸಮಾಜಕ್ಕೂ ಕಲಾಲ್ ಸಮಾಜಕ್ಕೂ ನ್ಯಾಯ ಬೇಡದವ, ಮರಾಠ ಸಮಾಜಕ್ಕೂ ಬೇಡದವ, SC/ST ಸಮಾಜ ಒಳ ಮೀಸಲಾತಿ ಒಳಗೂ ವಿಧಾನಸಭೆ ಒಳಗೆ ಮಾತಾಡ್ದವ. ನಾವು ಎಲ್ಲ ಸಮಾಜದ ಪರವಾಗಿ ಮಾತಾಡಿದ್ವಿ. ನಾವೆಲ್ಲ ಒಂದಾಗಿಲ್ಲ. ಯಾಕಂದ್ರೆ ನಾವು ಒಬ್ಬನೇ ಕೇಸರಿ, ಇಲ್ಲೆಲ್ಲ ಅವರೆಲ್ಲ BJP ಅವರದ. ನನ್ನ ಪಕ್ಷ JCB ಪಕ್ಷ. ಮುಂದೆ ವಿಚಾರ ಮಾಡ್ತೀನಿ, ಇಂಡಿಯಾದಾಗ ಸೇರ್ಬೇಕು ಬೇಡ ಚಿಂತೆ ಮಾಡ್ತೀನಿ ನಾನು. ಈಗ ಹಂಗೆ ಹೋಗಿ ಯಾಕೆ ಬರ್ಬೇಕು ನಾವು? ಈ ಕುಮಾರಸ್ವಾಮಿದು ಹೆಂಗೈತೆ ನೋಡಿ ಕಲ, 45 ತರೋದು ಮುಖ್ಯಮಂತ್ರಿ HD ಕುಮಾರಸ್ವಾಮಿ. ಹಂಗೆ ನಾನು ಒಂದು 45 ನಾನು ಬಸನಗೌಡ ರಾಮನಗೌಡ ಕರ್ನಾಟಕದ ಮುಖ್ಯಮಂತ್ರಿ ಆಗಿ JCB ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರೆಲ್ಲ ಪಾಪ ಯಾರು ಆರಿಸಿಕೊಂಡಿರ್ತಾರಲ್ಲ ನನ್ನ ಸಚಿವ ಸಂಪುಟದಲ್ಲಿ ವಿಚಾರ ಮಾಡ್ತೀನಿ. ಒಳ್ಳೆ ಆಶ್ವಾಸನೆ ಕೊಡೋದಿಲ್ಲ. ಅದಕ್ಕೆ ಬಂದ ಮೇಲೆ ಎಲ್ಲ ಬಂದಾಗಿ ಇವತ್ತಿನಿಂದ ಇನ್ನೊಂದು ಓಟು ಪಟ್ಟು ಬಿಡಬೇಡ್ರಿ. ನಾವೊಬ್ಬ ಹಾಕ್ಲಿಕ್ಕಂದ್ರೆ ಏನೋ ತನಬೇಡ್ರಿ. ಈ ರಾಜ್ಯದಾಗ ಒಂದೇ ಹೋಗ್ತಿಂದ ಒಬ್ಬ MLA ಸೋತ. ಬಿ ರಾಚಯ್ಯನ ಮಗ ಪಾಪ ಈಗ ಮನೆ ಹಾರಿಸ್ಕೊಂತಾರ ನಮ್ಮ ಕೂಡ. ಎಷ್ಟು ಹೋಟ್ಲೆ ಸೋತು ಬರ್ತತಾನ? ಬರೀ ಒಂದು ಹೋಟು ಸಂತೆ ಮಾರ್ಮೇಲೆ ಅವ್ರದ್ದು ಬರೇ ಒಂದೇ ಓಟ. ಏನಾಗಿತ್ತು ಗೊತ್ತೈತೆ ನಿಮ್ಮ ಕತಿ? ಅದು ಏನೋ ಅವ್ರ ಹೆಂಡ್ರು ಮಕ್ಕಳು ಎಲ್ಲ ಕೂಡಿ ನೀ ಆ ಬೂತ್ ಅಡ್ಯಾಡು, ನೀ ಆ ಬೂತ್ ಅಡ್ಯಾಡು, ನೀ ಅಲ್ಲಿ ಹೋಗುತ್ತೆ. ಮುಂಜಾನೆ 7ರಿಂದ ಅಡ್ಡಾಡೋದು. ಇವರು ಹಳ್ಳಿ ಬೋಟ್ ಹಾಕ್ಲಕ್ಕೆ ಬಂದ್ರೆ 5 ಹೊಡೆದತ್ತು, ಒಳಗೆ ತಗೊಳ್ಳಿಲ್ಲ. ಎಷ್ಟು ಮನ್ಯಾಗ 5 ಹುಟ್ಟಿದ್ದು, ಸೋತಿದ್ದಟ್ಟು. ಅದಕ್ಕೆ ಯಾರು ಒಂದು ಹೋಟು ಸಹಿತ ಕೈ ಮುಗಿದು ಹೇಳ್ತೀನಿ. ನಾ ಬಿಜಾಪುರನಾಗ ಹೆಂಗೆ ಆರಿಸ್ಕೊಡ್ತೀನಿ ಅಂದ್ರೆ, ನಾನು ಬಿಜಾಪುರನಾಗ
ಆರ್ಸಿ ಬರ್ಬೇಕು. ನನ್ನ ಬಳಿ 1,26,000 ಸಾಬ್ರ ಅದಾರ, ನಮ್ಮವ್ರು 1,60,000 ಅದಾವ. ಅದ್ರ ನಮ್ಮವ್ರು ಕೆಲವೊಂದು ಮಂಗ್ಯಾಗಳು ಅದಾವ, ಇಲ್ಲಿ ಅಡ್ಡಾಡಕ್ಕೆ ಬರ್ತಾವೆ, ಹಲ್ಲಿ ಕಿಸ್ಕೊತಾರೆ. ಈಗ ಅಡ್ಡಾದ ಬಿಟ್ಟು ಅಲ್ಲೆಲ್ಲ ಮಕ್ಕಳು ಮುಸ್ರಿಫಿನ ನೋಡ ಬಿರಿಯಾನಿ ತಿಂತಾರ. ಮುಂಜಾನೆ BJP ಅಂಥದ್ರೆಲ್ಲ ಆರಿಸ್ಬಿಡ್ತೀನಿಲ್ಲ. ನಾ ಏನೂ ಇಲ್ಲ, ಸಾಬ್ರ ಮನೆಗೆ ಬರ್ತಂದು ಕೈ ತಳಕ್ ತಗೋತೀನಿ. ಶ್ರೀ ಗುರು ಬಸವಣ್ಣ ಬರ್ತಿದ್ದಂತ ನಮಸ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮನೆ, ಟಿಪ್ಪು ಸುಲ್ತಾನ್ ಮನೆ ಬರ್ತಂದ್ರೆ ಆ ಮಕ್ಕಳು ಸಾಬ್ರು ಹೆಣ್ಮಕ್ಳು ಹೆಂಗೆ ಕೇಳ್ತಾರೆ, ನಾನು क्या जी हमको डोर डालने के लिए बोले क्या नहीं है? ಹಾಕೋ ಕಿಶ ನಡೆ ಮುಂದೆ ಅಲ್ಲಿ ಹೋಗ್ಬೇಕಾ ತುಳಸಿ ಕಟ್ಟಿ ಕಾಣಿಸ್ತೈತಿ. ಲಕ್ಷ್ಮೀ ವೆಂಕಟೇಶ್ವರ ಪ್ರಸನ್ನ ನಮಸ್ಕಾರ. ಹಿಂಗೆ ಮಾಡ್ತೀನಿ ಅಂತ ಆಸೆ ಹೋಗ್ತೀನಿ ಅರವಿಂದ. ಎಲ್ಲರೂ ಸುಮ್ಮನೆ ಅವ್ರಿಗೆ ನೋಡೋಣ ಮುಂಜಾನೆ ಅದು ಯಾಕಂದ್ರೆ ಅವು ನಮ್ಮ ಮನ್ಯಾಗ ಅವಳಕ್ಕೆ ಬಂದು ಕೊಟ್ಟಿರ್ತಾರೆ. ಸಾಬ್ ಫುಲ್ ಡಾಲಾ ಹೇ ತುಮಕು, ಕ್ಯಾ ಡಾಲಾ ಹೇ ಅದಕ್ಕೆ ನೀವು ಅವ್ರ ಮ್ಯಾಗ ವಿಶ್ವಾಸ ಇಟ್ಬೇಡ್ರಿ. ಎಲ್ಲ ಸಮಾಜಕ್ಕೆ ಹೇಳ್ರಿ, ಎಲ್ಲ ಸಮಾಜ ನಾವು ಒಂದೇ ಆದ್ವಿ ಅಂದ್ರೆ ನಾವು ಏನು ಒಂದೇ ಸಾರ್ಲೆ ಬರ್ಲಾಕ ವರಣ ಚಂದ ಮಾಡಿ 100ಕ್ಕೆ 100 ಹಿಂದೂ ಹೋಟ್ಲೇನೆ ಆರಿಸಿ ಬರಲಿ. ಮುಂದೆ ಶಿವಾಜಿ ಮಹಾರಾಜರ ಮೂರ್ತಿ, ಬಸವೇಶ್ವರ ಮೂರ್ತಿ ಏನಲ್ಲಿ ಹುಡ್ಸ್ಯಾರಲ್ಲ ಪಾಪ, ಧೂಳ ಕೊಟ್ಟು ಬಿಟ್ಟಾರ ಇಬ್ಬರು. ಬಸವಣ್ಣ ಹೆಂಗೆ ಕೂತಾನ, ಶಿವಾಜಿ ಮಹಾರಾಜ ಹೆಂಗೆ ಕೂತಾನ. ನೀವಿದ್ರು ಬಾಗಲಕೋಟ್ನಾಗ ಆರಾಮ ಮಾಲಕಿಸ್ಬೋದು ನೀವು ಅವ ಶಿವಾಜಿ ಹೇಳ್ತಾನೆ ನೋಡ ಎಲ್ಲರೂ ಅದಾರ ಮಕ್ಕಳು ಛತ್ರಿ ಅದಾರ ಇಲ್ಲ ನಮ್ಮ ಚರಂತಿ ಮಠ ಆಚೆಂತ ಒಂದು ವಾರನಾಗ ನಾನು ಎಲ್ಲರೂ ಎಲ್ಲ ಕೊಟ್ಟು ಬಸವಣ್ಣ ಶಿವಾಜಿ ಕೂರಿಸಿ ನಾವು ದುಡ್ಡು ಹಾಕಿದಾಗ ಒಂದೇ ವಾರನಾಗ. ಹಾಗಾದ್ರೆ ಬಸವ ಜಯಂತಿನ ಬರ್ತೈತಿ ಎಲ್ಲ ಮುಟ್ಟಿದ್ರೆ ಇದು ಅಕ್ಷಯ ತೃತೀಯ. ಅವತ್ತು ಶಿವಾಜಿ ಮಹಾರಾಜರು ಖರೆ ಅಂದ್ರೆ ಇದ್ರ ಪ್ರಕಾರ ಪಂಚಾಂಗ ಪ್ರಕಾರ ಶಿವಾಜಿ ಮಹಾರಾಜರು ಹಿಂದಿನ ದಿವಸ ಹುಟ್ಟಿರ್ತಾರ, ಅಕ್ಷಯ ತೃತೀಯ ದಿವಸ ಬಸವಣ್ಣ ಹುಟ್ಟ. ಇಬ್ಬರನ್ನ ಅಲ್ಲಿ ಕುಂಡ್ರಿಸಿ ದೊಡ್ಡ ಮೆರವಣಿಗೆ ಮಾಡಿ ಅವತ್ತಿನ ಬಾಗಲಕೋಟದಾಗಿನ ಎಲ್ಲ ಊಟದ ಖರ್ಚು ನಾನು ಇದು ಯಾವುದೋ ಒಂದು ಸಮಾಜದ ಯಾರೋ ತಪ್ಪು ತಿಳ್ಕೊಬೇಡ್ರಿ. ನೀವೆಲ್ಲ ಸಮಾಜದಾಗ ಓಟ್ ಹಾಕಿದ್ದಕ್ಕೆ ನಾವು ಹಿಮ್ಮೆಲೆ ಆಗ್ತೇವೆ. ನಾವೆಲ್ಲ ಹಿಂದೂ ಸಮಾಜ ಓಟ್ ಹಾಕಿದ್ದಕ್ಕೆ ನೀರಾಣಿಯವರು ಹಿಮ್ಮೆಲೆ ಆಗ್ತೇವೆ. CC ಪಾಲ್ಟ್ ಆಗ್ತಾರೆ. ನಾವು ಬರೀ ಪಂಚಮ ಶಾಲೆ ಅಂತ ಹೇಳೋದಿಲ್ಲ. ಎಲ್ಲ ಯಾರನ್ನೋ ಒಬ್ಬನ BTD ಚೇರ್ಮನ್ ಮಾಡಿದ್ರೆ ಮುಗಿದೋಯ್ತು, ಅಲ್ಲಿ ಹಿಂಗಾಯ್ತು ಉದ್ಧಾರ ಆಗಿಬಿಟ್ರ. ಹಾಂ ಈಗ ಯಾಕೆ ಮಾಡಿದ್ರಪ್ಪ ಇಟ್ಟು ದಿವಸ ಹಾಂ ಇನ್ನು ಅಧಿಕಾರ ಅದೇ ಸುಮ್ಮನೆ ನಾಟಕ. ನಾಳೆ ಬಿತ್ತ ತಿಳ್ಕೊರಿ, ಅದು ಮತ್ತೆ ಅದು ಅಧಿಕಾರ ತಗೋದ್ರೆ ಮತ್ತೆ ಹೋಗಿ ಅದೇ ಬಸವೇಶ್ವರ ಅಂಗಡಿಯಾಗ ಕುಂದಿರ್ಬೇಕು. ಎಷ್ಟು ನಾಟಕ ಮಾಡ್ತಾರ ರಾಜಕಾರಣದಾಗ. ಮತ್ತು ನೀವು ನಮ್ಮ ಬಗ್ಗೆ ಸಂಶಯ ಪಡಬೇಡ್ರಿ. ಕೆಲವೊಂದು ಮಂದಿ ಕೇಳಿದ್ರೆ ಪತ್ರಕರ್ತರ ಬಿಜಾಪುರನಾಗ ನೀವು BJP ಸೇರೋದ್ರ ಸಲುವಾಗಿ ಅನಿವಾರ್ಯವಾಗಿ ಈ ಒಂದು ಇದಕ್ಕೆ ಹೋಗ್ಲಕತ್ತೆ ಪ್ರಚಾರ. ನಾ ಯಾರ ಮಗಂದು ಕಾಲು ಹಿಡಿದಿಲ್ಲ, ಯಾರಿಗೂ ಅಪ್ಪಾಜಿ ಅನ್ನೋದಿಲ್ಲ. ನಾನು ಹುಟ್ಟಿಸಿದ ಒಬ್ಬನೇ ರಾಮನಗೌಡ, ಅಟ್ಟೆ ಅಪ್ಪಾಜಿ. ಯಾರಲ್ಲಿ ಇಲ್ಲಿ ಕುತ್ತವ್ರ ಮುಂದೆ ಎಲ್ಲರೂ ಹೋಗಿ ನಾನು ತಗೋರಿ CC ಪಾಲ್ಟ್ ಆ ನಾಟಕ ಮಾಡೋದಿಲ್ಲ. ನಮ್ಮ ಶಕ್ತಿ ಮ್ಯಾಗ ನಾವು ತಾಕತ್ತಿತ್ತಂದ್ರೆ ಏನಂತಾರದು ಹಿಂದಿ ಒಳಗೆ ಉರ್ದು ಒಳಗೆ ಬಂದೈತಲ್ಲ, ನಮ್ಮಲ್ಲಿ ತಾಕತ್ತಿತ್ತಂದ್ರೆ ಯಾರಿಗೂ ಅಪ್ಪ ಅನ್ನೋದು ಬೇಕಾಗಿಲ್ಲ. ನಾವೇನು ಮಂತ್ರಿ ಮಾಡಲಿ ಬಿಡಲಿ, ಟಿಕೆಟ್ ಕೊಡಲಿ, ನಾ ಹೆಂಗೆ ಆರಿಸ್ಬೋದು ಬರ್ತೀನಿ. ಮತ್ತು ಈ ಸರ್ಕಾರಕ್ಕೆ ಬೆಂಬಲ ಬೇಕಾಗ್ತೈತಿ. ಅವಾಗ ನಮ್ಮ ಮುಖ್ಯಮಂತ್ರಿ ಸ್ಪಷ್ಟ. ಅದಕ್ಕೆ ನೀವು ಗಟ್ಟಿಯಾಗ್ರಿ. ಬಾಗಲಕೋಟೆ ನಾವು ಆರಿಸ್ತಿದ್ವಿ ತಿಳ್ಕೊರಿ. ಕರ್ನಾಟಕ ರಾಜಕಾರಣ ಚೇಂಜ್. ಸಿದ್ದರಾಮಯ್ಯನವರು ಅವ್ರು ಎಲ್ಲರೂ ನಾಳೆ ಮೇ 9ಕ್ಕೆ ಹೊರಗೆ ಹಾಕೋಬಾರ ಪಾಪ. ಸಿದ್ದರಾಮಯ್ಯವ್ರನ್ನ ನನಗೆ ವಿಧಾನಸಭೆಯಲ್ಲಿ ಹೇಳ್ತಿದ್ರು ಕಾಂಗ್ರೆಸ್ ಎಮ್ಮೆಲ್ಗಳು, ಮೇ 9ಕ್ಕೆ ಅವ್ರದ್ದು ತಯಾರಾಗೈತಿ, ಮನೆಗೆ ಹೋಗೋದು ತಯಾರಾಗೈತಿ. ಪಾಪ ನಾನು ಸಿದ್ದರಾಮಯ್ಯ ವಿರುದ್ಧಿಲ್ಲ, ನಾವು ಜಗಾಡ್ತೀವಿ ವಿಧಾನಸಭೆ ಒಳಗೆ. ಯಾಕಂದ್ರೆ ನಾವು ಜನರ ಸಲುವಾಗಿ ಜಗಾಡ್ಬೇಕಾಗ್ತದೆ. ಮತ್ತೆ ಕಾಂಪ್ರಮೈಸು ಇಲ್ಲ, ಏನೂ ಇಲ್ಲ. ಮನೆ ಬಿಜಾಪುರಕ್ಕೆ ಬಂದಿದ್ರು ಸಿದ್ದರಾಮಯ್ಯನವರು. ಎಲ್ಲ ಕಾಂಗ್ರೆಸ್ನವರೇ MLAಗಳು ಮಂದಿಗೆ ತುಂಬಿದ್ರು. 100 ಟೆಂಪೋ 30 ಟೆಂಪೋ ಎಲ್ಲ ಒಂದು 15-20 ಸಾವಿರ ಜನ ಕೂಡಿದ್ರು. ಮತ್ತು ಅದ್ರಾಗ ಹಾಲು ಮತದವರೇ ಹೆಚ್ಚಿದ್ರು. ಅವರೆಲ್ಲ ಹೋಗಿ ಸ್ಟೇಜ್ ಮ್ಯಾಗ ಕೂತಿದ್ರು. ನಾ ತಡ ಮಾಡಿ ಸ್ಟೇಜ್ ಹೇಳಿದೆ,
ಇಡೀ ಸಭಾನೆ ಕೂಗು ಹೊಡಿಲಾಕತ್ತು ಸಿದ್ದರಾಮಯ್ಯ ಗುರ್ತಾಯ್ತು, ನಿಮ್ಮ ವಿರುದ್ಧ ಮಾತಾಡೋದು ಬೇಡ. ನೀವೆಲ್ಲ ಯತ್ನಾಳರ ಅಭಿಮಾನಿಗಳಿರ್ತಿದ್ದು ಗೊತ್ತು, ಅದು ನನ್ನ ಅಭಿಮಾನಿಗಳು ನೀವು ಇದ್ದೀರೋ ಗೊತ್ತು. ಯತ್ನಾಳರು 160 ಕೋಟಿ ರೂಪಾಯಿ ಒಂದು ಫ್ಲೈಓವರ್ ಹೇಳ್ಯಾರೆ, ನಾವು ಕೊಡ್ಲಿಕ್ಕೆ ಸಿದ್ಧ. ದುನಿಯಾ ಜುಗ್ತಿ ಹೈ, ಜುಕಾನೆ ವಾಲೆ ಚಾಹಿಯೆ. ಅದಕ್ಕೆ ಈಗ ನೀವು ಕಾಂಗ್ರೆಸ್ ಸೋಲ್ಸಿದ್ರೆ ಸಿದ್ದರಾಮಯ್ಯ ಕುರ್ಚಿ ಗಟ್ಟಿ ಆಗ್ತದೆ, ಗೆಲ್ಸಿದ್ರೆ ಅಂದ್ರೆ ಸಿದ್ದರಾಮಯ್ಯ ಮನೆಗುದ್ದಿ ಗ್ಯಾರಂಟಿ. ಅದಕ್ಕೆ ಎಲ್ಲ ಹಾಲ್ಮತ್ ಸಮಾಜದವ್ರಿಗೆ ಹೇಳಿ, ನಾವು ಯಾವ ಸಮಾಜದ ವಿರುದ್ಧ ಅಲ್ಲ. ಅವ್ರೊಳಗೂ ಪಾಪ ಭಾಳ ಬೇಸರ, ಸಣ್ಣ ಸಣ್ಣ ಏನು ಹಾಲ್ಮತ್ ಸ್ವಾಮಿಗಳು ಅದಾರಲ್ಲ, ನಾವು ಭಾಳಷ್ಟು ಮಂದಿ ಜೊತೆ ಕಾಂಟ್ಯಾಕ್ಟ್ನಾಗ ಇದ್ದೀವಿ. ನನ್ನ ಮನೆ ದೇವರೇ ಅರಕೆರೆ ಅಮ್ಮಗಿಸಿದ್ದ ಕಾಗನೇ ಇಲ್ಲ, ಅವರೆಲ್ಲ ಪೂಜಾರಿಗಳ ಮನೆ, ಅವ್ರನ್ನೇ ಮೊನ್ನೆ ನಾವು ಬಿಜಾಪುರ ನಮ್ಮ ಮನ್ಯಾಗ ನಮ್ಮ ಮಗನ ಲಗ್ನ ಮಾಡಾಗ ಅವರೆಲ್ಲ ದೇವರ ಕರೆಸಿದ್ದೆ. ಎಲ್ಲ ಪೂಜಾರಿಗಳು ಎಲ್ಲ ನಾವೆಲ್ಲ ಕಂಬಳಿ ಹಾಕೊಂಡೇನೆ ಪಾಲಿಕೆ ತೊಗೊಂಡು ಪೂಜೆ ಮಾಡಿ ಕಳಿಸಿ ಅವ್ರು ಕೇಳಿದೆ, ಏನು ಮಾಡಿ ಅಂದ್ರೆ ನಮ್ಮ ಸಮಾಜಕ್ಕೆ ಸಿದ್ದರಾಮಯ್ಯ ಬರೀ ಸಾಬರಿಗೆ ಮಾಡಕತ್ತಾರೆ ಒಳ್ಳೆ ಮಾಡಿ ಅಂದ್ರೆ ಅವ್ರ ಬಳಿಯೂ ಜಾಗೃತಿ ಆಗೈತೆ. ಅದನ್ನು ಉಪಯೋಗ ಮಾಡಿಕೊಂಡು ಬಿರಳೆ ಜಗತ್ತು ಮಟ್ಟ ಆರಿಸ್ತವನು. ಮುಂದಿನ ದಿವಸ ಕರ್ನಾಟಕದಲ್ಲಿ BJP ಹೊಸ ಯುಗ ಪ್ರಾರಂಭ ಆಗ್ತದೆ ತಿಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.